ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕನ್ನಡ ಪಾಕಶಾಲೆಗೆ ಸ್ವಾಗತ. ಕೊಬ್ಬರಿ ಚಟ್ನಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಬೇಕಾಗಿರುವ ಸಾಮಗ್ರಿಗಳು: ತುರಿದ ಕೊಬ್ಬರಿ, ಕೊತ್ತಂಬರಿ, ಸುಟ್ಕೊಂಡಿರೋ ಮೆಣಸಿನಕಾಯಿ, ಹುರಿಗಡಲೆ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು. ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ತುರಿದ ಕೊಬ್ಬರಿಯನ್ನು ಹಾಕೊಂತಿದ್ದೀನಿ. ಒಂದು ಬೌಲ್, ಹಾಗೆ ಬೆಳ್ಳುಳ್ಳಿ, ಹುರಿಗಡಲೆ, ಕೊತ್ತಂಬರಿ, ಮೂರು ಸುಟ್ಕೊಂಡಿರೋ ಮೆಣಸಿನಕಾಯಿ, ಜೀರಿಗೆ, ಉಪ್ಪು, ಸ್ವಲ್ಪ ನೀರು ಹಾಕೋಬೇಕು. ಎಲ್ಲಾನು ಚೆನ್ನಾಗಿ ರುಬ್ಕೋಬೇಕು. ನುಣ್ಣು ರುಬ್ಕೋಬೇಕು. ಇವಾಗ ಚೆನ್ನಾಗಿ ಮಿಶ್ರಣ ಆಗಿದೆ. ಇವಾಗ ಚಟ್ನಿ ರೆಡಿಯಾಗಿದೆ. ಇದು ದೋಸೆ ಜೊತೆಗೆ, ಇಲ್ಲ ಇಡ್ಲಿ ಜೊತೆಗೆ, ಇಲ್ಲ ಪಡ್ ಜೊತೆಗೆ ತಿನ್ಬೋದು. ಥ್ಯಾಂಕ್ ಯು.